ನಮಸ್ಕಾರ, ನಾನು ನಿಮ್ಮ ಚಂದ್ರಬಾಯ್ ಮಾತಾಡ್ತಾ ಇದ್ದೀನಿ. ನಾನಿದ್ದೀನಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2026 ಅಲ್ಲಿ. ಇದೊಂದು ಫೆಸ್ಟಿವಲ್ಲು ಈ ವರ್ಷದಲ್ಲಿ ತುಂಬ ನೋಟೆಡ್ ಫೆಸ್ಟಿವಲ್ ಅಂತ ಹೇಳಬೇಕು. ಸಿನಿಮಾದವ್ರಿಗೆ ಪ್ರತಿಯೊಬ್ಬರು ಬರಬೇಕು, ಇಂಥ ಫೆಸ್ಟಿವಲಲ್ಲಿ ಭಾಗವಹಿಸಬೇಕು. ಅವಾಗಲೇ ಈ ಫೆಸ್ಟಿವಲ್ ಯಾವ ರೀತಿ ನಡೀತದೆ ಮತ್ತು ಈ ಫೆಸ್ಟಿವಲಲ್ಲಿ ಭಾಗವಹಿಸೋದಕ್ಕೆ ನಾವೇನು ಅನುಭವ ಪಡ್ಕೊಂಡು ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ಮತ್ತು ಇಂಟರ್ನ್ಯಾಷನಲಿ ನಾವು ಇವ್ರು ಸಿನಿಮಾಗಳು ತಗೊಬರ್ತಾರೆ, ಅಂಥ ಸಿನಿಮಾಗಳನ್ನ ನಾವು ನೋಡೋಕೆ ಒಂದು ಅವಕಾಶ ಇರುತ್ತೆ ಇಲ್ಲಿ. ಸೊ ದಯವಿಟ್ಟು ಎಲ್ಲರೂ ಫೆಸ್ಟಿವಲ್ಗೆ ಭಾಗವಹಿಸಿ. ಇದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಡೀತಕ್ಕಂಥ ಒಂದು ಫೆಸ್ಟಿವಲ್ಲು. ಎಲ್ಲರೂ ಬನ್ನಿ, ಸಿನಿಮಾನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ಜಾಸ್ತಿ ಕನ್ನಡ ಸಿನಿಮಾಗಳನ್ನೇ ನೋಡಿ ಅಂತ ನಮ್ಮ ಒಂದು ಅಭಿಪ್ರಾಯ. ಹಾಗೆ ಸಂತೋಷ್ ಮಹಾರಾಜ್ ಫಿಲ್ಮ್ಸ್ ಅಫಿಷಿಯಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಆಕ್ಸಿಡೆಂಟ್ ಅಂತ ಒಂದು ಸಿನಿಮಾ ಮಾಡಿದೀವಿ. ಆಕ್ಸಿಡೆಂಟ್ ಅಂತ ಒಂದು ಸಿನಿಮಾ ನೋಡಿದೀವಿ. ಅದಾದ ದಿ ಲಾಸ್ಟ್ ಆಕ್ಸಿಡೆಂಟ್ ಅಂತ. ಅದಾದ್ಮೇಲೆ ಮತ್ತೆ ಜಜ್ಮೆಂಟ್. ಸೊ 2 ಇಂಗ್ಲಿಷ್ ಸಿನಿಮಾಗಳನ್ನ ನೋಡಿದ್ವಿ. ಕನ್ನಡ ನಮ್ಶಾಲಿ ಆ ಸಿನಿಮಾ ನೋಡಿದ್ವಿ. ಮತ್ತೆ ಆದ್ಮೇಲೆ ಕಾಲಿಪುಟ ನೋಡಿದ್ವಿ. ಒಂದಷ್ಟು ಜಾಸ್ತಿ ಕನ್ನಡ ಸಿನಿಮಾನ ನೋಡಿದ್ವಿ. ಡೈಲಿ ನೋಡ್ತಾನೆ ಇದೀವಿ, ಯಾಕಂದ್ರೆ ನಾವು ಕಲಿಯೋದು ತುಂಬಾ ಇರುತ್ತಲ್ಲ, ಏನೇ ನಿರ್ದೇಶಕರಾದ್ರು ಏನೇ ಸಿನಿಮಾದವರಾದ್ರೂ. ಸೊ ಹಾಗಾಗಿ ಸಿನಿಮಾಗಳು ತುಂಬಾ ಒಂದಷ್ಟು ಗುಣಾತ್ಮಕ ಸಿನಿಮಾಗಳಿದಾವೆ, ನೋಡ್ಬೋದು. ಸೊ ದಯವಿಟ್ಟು ಬನ್ನಿ, ಸಿನಿಮಾಗಳು ನೋಡಿ. ಥ್ಯಾಂಕ್ ಯು.